ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಉಚಿತ ವಸತಿ ಶಿಕ್ಷಣ ಶಾಲೆ ಆಗಿರೋದ್ರಿಂದ ಯಾವೆಲ್ಲ ಮಕ್ಕಳು ಈ ಶಾಲೆಗೆ ಜಾಯಿನ್ ಆಗ್ಬೋದು? ಶಾಲೆ ಯಾವಾಗ ಆರಂಭ ಆಗ್ತಾ ಇದೆ? ನೋಡಿ, ಜೂನ್ 1ನೇ ತಾರೀಕಿಂದ, ಈ ವರ್ಷ ಜೂನ್ 1ನೇ ತಾರೀಕಿಂದ 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಉಚಿತವಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರಿಗೆ ಬಡತನದಲ್ಲಿರುವಂಥ ಮಕ್ಕಳಿಗೆ ಓದ್ಸೋಕ್ಕಾಗೋದಿಲ್ವೋ, ಉದಾಹರಣೆಗೆ ತಂದೆ ಇರ್ಬೋದು, ತಾಯಿ ಕಳ್ಕೊಂಡಿರ್ತಾರೆ ಕೆಲವು ಮಕ್ಕಳು, ಅಥವಾ ತಾಯಿ ಇದ್ದಾರೆ ತಂದೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಮಕ್ಕಳಿಗೆ ತಂದೆ ತಾಯಿಯೇ ಇರೋದಿಲ್ಲ. ಮತ್ತು ದಿನಗೂಲಿ ಕೆಲಸ ಮಾಡ್ಕೊಂಬರುವಂಥ ಪ್ಯಾರೆಂಟ್ಸ್, ತಂದೆ ತಾಯಿಗಳಿಗೆ ಮಕ್ಕಳು ಓದ್ಸೋಕ್ಕೆ ಭಾಳ ಕಷ್ಟ ಇರುತ್ತೆ. ಇವತ್ತಿನ ಸಮಾಜದಲ್ಲಿ ಸರ್ವೇ ಸಾಮಾನ್ಯ ಸ್ಮಾಲ್ ಸ್ಕೂಲ್ ಅಂತ ಹೋದ್ರು ಕೂಡ, ಒಂದು ಸಣ್ಣ ಸ್ಕೂಲ್ ಸೇರಿಸ್ತೀನಿ ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳ್ತಾರೆ. ತಿಂಗಳಿಗೆ 60-70 ಸಾವಿರ ರೂಪಾಯಿ ಫೀಸ್ ಕೇಳ್ತಾರೆ. ಹೀಗಾಗಿ ಬಳ್ಳಾರಿ ಹತ್ರ ಅಂತ, ಬಳ್ಳಾರಿ ಹಂಪೆ ಮಧ್ಯೆ ಹೊಸಪೇಟೆಯಲ್ಲಿ ನಾವು 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಫ್ರೀಯಾಗಿ ಊಟ ತಿಂಡಿ ಕೊಟ್ಟು, ವಸತಿ ಕೊಟ್ಟು, ಹಾಸ್ಟ್ಲು ಕೊಟ್ಟು, ಪುಸ್ತಕ ಕೊಟ್ಟು, ಫ್ರೀಯಾಗಿ ಫೀಸ್ ಇಲ್ದೇ ಈ ಪ್ರೌಢಶಾಲೆಯನ್ನು, ಹೈಸ್ಕೂಲನ್ನು ಕನ್ನಡ ಮಾಧ್ಯಮದಲ್ಲಿ ನಡೆಸ್ತಾ ಇದ್ದೀವಿ. ಇದೊಂದು ವಿಶೇಷತೆ ಏನಂದರೆ, ಆ ಮಕ್ಕಳುಗಳಿಗೆ ಈ 7, 8, 9ರಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ ನಾವು. ಭಾಳ ವಿಶೇಷವಾದಂಥದ್ದು. ಜೊತೆಗೆ ವೇದ, ಉಪನಿಷತ್ತುಗಳು ಮತ್ತು ಯೋಗಾಸನ ಅಂತೆ ಮಂತ್ರಗಳು, ಹಾಗೆ ಆಧ್ಯಾತ್ಮಿಕ ಒಂದು ಟಚ್ ಕೂಡ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಈ ಒಂದು ಶಿಕ್ಷಣ ಪದ್ಧತಿನಲ್ಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ಇದ್ದಾರೆ, ಇದ್ರ ಬಗ್ಗೆ ಮಾತಾಡೋಣ. ಧನಲಕ್ಷ್ಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಧನಲಕ್ಷ್ಮಿ ಅವರೇ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಜಿ ಅವರು ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ. ನಾವು ಅವನಿ ರೋಡಲ್ಲಿ ಅಂಗಡಿ ಇರೋದು ನಮ್ದು. ನೀವು ಅವತ್ತು ಹೇಳಿದ್ರಲ್ಲ ಗುರುಗಳೇ, ಅವನಿ ರೋಡಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಅಂತ. ಸೇಮ್ ಪ್ರಾಬ್ಲಮ್ ನಮ್ಮ ಮನೆಗೆ ಇತ್ತು ಸರ್. ನೀವು ಹೇಳಿದ್ರಲ್ಲ, ಮುದ್ರೆ ಮಾಡಿದ್ಮೇಲೆ ನಮ್ಗೆ ಬ್ಯಾಂಕಲ್ಲಿ ಲೋನ್ ಸಿಕ್ತು, ಅಂಗಡಿನೇ ಮುಚ್ಚಿಬಿಟ್ಟು ಮಾರ್ಬೇಕು ಅಂತಿದ್ವಿ. ನೀವು ಟಿವಿಲಿ ಹೇಳಿದ್ಮೇಲೆ, ಆ ಮಂತ್ರ ಹೇಳಿದ್ಮೇಲೆ ಬ್ಯಾಂಕಲ್ಲಿ ಲೋನ್ ಸಿಕ್ಕಿದೆ. ಇವಾಗ ಅಂಗಡಿ ಓಪನ್ ಮಾಡಿದೀವಿ. ಆದ್ರೆ ಅದು ಕರೆಕ್ಟ್ ಆಗಿ ನಡ್ಕೊಂಡು ಹೋಗುತ್ತಾ? ಅದಕ್ಕೆ ಏನಾದ್ರು ಮಾಡ್ಬೇಕಾ? ತುಂಬಾ ಸಾಲಗಳಿದೆ ಸರ್. ನಾವು ಇರಲಿ, ಭಾಳ ಸಂತೋಷ, ಒಳ್ಳೆ ನ್ಯೂಸು. ವ್ಯಾಪಾರ ಅಭಿವೃದ್ಧಿಗೆ ಅಂತ ನಾನು ಯಂತ್ರ ತೋರಿಸಿದ್ದೆ 1.5 ತಿಂಗಳಲ್ಲಿ. ಯೂಟ್ಯೂಬಲ್ಲಿದೆ ನೋಡಿ. ಆ ಯೂಟ್ಯೂಬಲ್ಲಿ ಆ ಯಂತ್ರ ಬರೆದು ಕ್ಯಾಶ್ ಬಾಕ್ಸ್ ಇಟ್ಟು ಪೂಜೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಇವಾಗ ನೀವು ವ್ಯಾಪಾರ ಪ್ರಾರಂಭ ಮಾಡಿದ್ದೀರಾ, ಯಶಸ್ವಿ ಆಗಲಿ. ಹೌದು ಸರ್, ತಿರ್ಗಾ ಪ್ರಾರಂಭ ಮಾಡಿದ್ದೀವಿ. ಭಾಳ ಒಳ್ಳೇದಮ್ಮ. ಮಾಡಿ ಯಶಸ್ವಿಯಾಗಲಿ, ಹೆಚ್ಚೆಚ್ಚಿಗೆ ಅಭಿವೃದ್ಧಿ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಯಂತ್ರ ಇಟ್ಟು ಪೂಜೆ ಮಾಡಿ, ಮತ್ತು ಆ ಯಂತ್ರಕ್ಕೆ ಸಂಬಂಧಪಟ್ಟಂಥ ಮಂತ್ರ ಎಲ್ಲ ಹೇಳಿದ್ದೀನಿ, ಅದನ್ನು ನೀವು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮನೋಜ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮನೋಜ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರ. ನಾನು ಪ್ರತಿಯೊಂದು ನಮ್ಮ ಮಂತ್ರ ಎಲ್ಲಾನು ಬರ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ.
ಆಮೇಲೆ ಮತ್ತೆ ಗುರುಜಿ ನನ್ನ ಮಗಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಸ್ವಲ್ಪ ಅವಳಿಗೆ ಓದೋದನ್ನ ನಿಂತು ಕಡಿಮೆ ಆಗಿದೆ ಗುರುಜಿ. ಓದ್ತಾಳೆ, ಆಮೇಲೆ ಎಕ್ಸಾಮ್ ಟೈಮಲ್ಲಿ ಮರ್ತೋಗ್ಬಿಡ್ತಾಳೆ. ಎಷ್ಟು ಏಜು? ಈಗ 9 ವರ್ಷ. 9 ವರ್ಷ, 1ನೇ ಕ್ಲಾಸು? ಥರ್ಡ್ 3ನೇ ಕ್ಲಾಸ್, ಥರ್ಡ್ ಸ್ಟ್ಯಾಂಡರ್ಡ್. ನೋಡಮ್ಮ, 12 ವರ್ಷ ತನಕ ಮಕ್ಕಳಿಗೆ ಬಾಲಾರಿಷ್ಟ ಅಂತ ನಡೆಯುತ್ತದೆ. ಜನ್ಮದ ಕರ್ಮಗಳು 12 ವರ್ಷ, ಈ ಜನ್ಮದಲ್ಲಿ ಹುಟ್ಟಿದಾಗಿಂದ 12 ವರ್ಷದವರೆಗೂ ಬಾಲಾರಿಷ್ಟ ಅಂತ ಯೋಗಗಳು ನಡೀತದೆ. ಅದರಿಂದ ಮಕ್ಕಳಿಗೆ ನಾವು ಈ ಏಜ್ನಲ್ಲಿ ಪ್ರೀತಿ ವಿಶ್ವಾಸ ತೋರಿಸ್ಬೇಕು. ಹೊಡೆಯೋದು ಬೈಯೋದು ಮತ್ತು ಓದ್ತಾ ಇಲ್ಲ, ನೆನ್ಪಿಟ್ಕೋತಿಲ್ಲ ಸರಿಯಾಗಿ ಅನ್ನೋದನ್ನು ನಾವು ಮಕ್ಕಳಿಗೆ ಅದನ್ನು ನಾವು ಕಂಡೀಷನಾಗಿ ಹೇಳಬಾರ್ದು. ಅದರಿಂದ ಕೆಲವು ಮಕ್ಕಳಿಗೆ ಬೇಗ ಗ್ರಾಪ್ಸಿಂಗ್ ಪವರ್ ಇರುತ್ತೆ, ಕೆಲವು ಮಕ್ಕಳಿಗೆ ಇರೋದಿಲ್ಲ. ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಜನ್ಮ ತೊಗೊಂಡಿರ್ತಾರೆ. ಹಾಗಂದ್ಬಿಟ್ಟು ನಾವು ಬಲವಂತಾಗಿ ಮಾಡೋದು ತಪ್ಪು. ಅದಕ್ಕೆ ನೀವೇನು ಮಾಡಬೇಕು? ಐಂ ಬ್ರೈಂ ಓಂ ಸರಸ್ವತ್ಯೈ ನಮಃ, ಐಂ ಬ್ರೈಂ ಓಂ ಸರಸ್ವತ್ಯೈ ನಮಃ, ಐಂ ಬ್ರೈಂ ಓಂ ಸರಸ್ವತ್ಯೈ ನಮಃ ಅಂತ ಈ ಮಂತ್ರ ಚೆನ್ನಾಗಿ ಹೇಳ್ಕೊಡಿ, ಪ್ರಾಕ್ಟೀಸ್ ಮಾಡಿಸಿ. ಅಗಾಧವಾದಂಥ ಮೆಮೊರಿ ಬರುತ್ತೆ. ಓದಿದ್ದು ನೋಡಿದ್ದು ಕೇಳಿದ್ದೆಲ್ಲ ರಿಸರ್ವ್ ಆಗುತ್ತೆ ಮೈಂಡಲ್ಲಿ, ಬ್ರೈನಲ್ಲಿ. ಅಷ್ಟು ಪವರ್ಫುಲ್ ಈ ಮಂತ್ರ. ಇದನ್ನು ಕಲಿಸಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ರೋಹಿಣಿ ಅಂತ, ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರೋಹಿಣಿ. ನಮಸ್ತೆ. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಅದು ನಮ್ಮ ಫ್ರೆಂಡ್ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ? ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ, ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಪ್ರೋಗ್ರಾಮ್. ಏನನ್ಸುತ್ತೆ ನೀವು ನೋಡ್ತಾ ಇದ್ದೀರಲ್ಲ? ಎಲ್ಲ ಖುಷಿ ಆಗುತ್ತೆ. ಅದು ಲೈನ್ ಸಿಗ್ಲಿಲ್ವಲ್ಲ ಅನ್ಕೊಂಡಿದ್ವಿ. ನಾನೇನು ಇಂಪ್ರೂವ್ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕಾದ್ರೆ? ಹೌದು, ಇಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ. ಅದ ನಮ್ಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ನಮ್ಮ ಫ್ರೆಂಡ್ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಏನು ಸಮಸ್ಯೆ? ಅವರು ಡ್ಯೂಟಿಗೆ ಹೋದ್ರೆ ಬರ್ಲಿಲ್ಲ. ಅವರು ತೀರೋಗ್ಬಿಟ್ಟಿದ್ದಾರೆ. ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದೇ ಫೀಲ್ ಆಗಿದೆ. ಅದು ಹೇಗೆ ಅನ್ನೋದು ಅಥವಾ ಅನ್ನೋದು ಗೊತ್ತಾಗಲಿಲ್ಲ. ಅವ್ರು ಡೇಟ್ ಆಫ್ ಬರ್ತ್ ಹೇಳಿಲ್ಲ ಅಂತ. ನೋಡಿ, ಮನೆ ಬಿಟ್ಟು ಹೋದವರು ಬದುಕಿದವರು ಸತ್ತಿದವರು ಅಂತ ಪತ್ತೆ ಹಚ್ಚಕ್ಕಿಂತ ನಾನು ಒಂದು ಯಂತ್ರ ತಂತ್ರ ಮಂತ್ರ ಹೇಳಿಕೊಟ್ಟಿದ್ದೆ. ಇದೇ ಚಾನೆಲ್ ನಾನು ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಇದೆ. ಅದು ಅಂದ್ರೆ ತೀರೋಗಿದ್ದಾರೆ, ಬಾಡಿ ಎಲ್ಲ ಸಿಕ್ತು. ತೀರೋಗಿದ್ದಾರಾ? ಓಕೆ, ತೀರೋಗಿದ್ದಾರೆ. ಅದಕ್ಕೆ ಯಾರ್ಯಾರು ಕೈವಾಡಿದೆ ಏನು ಅನ್ನೋದು ಗೊತ್ತಾಗಿಲ್ಲ. ಮನೆಯಿಂದ ಚೆನ್ನಾಗಿ ಹೋಗಿದ್ದಾರೆ, ಅದಕ್ಕೋಸ್ಕರ. ಅದನ್ನ ನೋಡ್ಬೇಕಮ್ಮ. ಅದನ್ನ ಅಂಜನ ಹಾಕಿ ನೋಡ್ಬೇಕು, ಇಲ್ಲಾಂದ್ರೆ ಪ್ರಶ್ನೆ ಮಾಡಿ ನೋಡ್ಬೇಕು. ಅದು ನೀವು ನನ್ನ ಭೇಟಿ ಮಾಡಬೇಕು. ಈ ಸಮಯದಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಅವರು ಯಾರು ಸಾಯಿಸಿದ್ದಾರೆ, ರೋಗದಿಂದ ಸತ್ರ, ಹಾರ್ಟ್ ಅಟ್ಯಾಕ್ ಆಯ್ತಾ, ಅಥವಾ ಯಾರು ಸಾಯಿಸಿದಾರಾ, ಅಥವಾ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ, ಇದೆಲ್ಲ ಪತ್ತೆ ಹಚ್ಚಬೇಕು ಅಂದರೆ ಅದನ್ನು ಭೇಟಿ ಮಾಡ್ಬೇಕು ನನ್ನ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಸುಕನ್ಯಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಕನ್ಯಾ. ಹಲೋ, ಹೇಳಿ ಮಾ. ಸುಕನ್ಯಾ ಅವರ ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಅವರು ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ಬೆಂಗಳೂರಿಂದ. ಹೇಳಿಮ್ಮ. ಅವನಿಗೆ ಕೆಲ್ಸದ ಬಗ್ಗೆ ಕೇಳಬೇಕಾಗಿತ್ತು ಸರ್. ಸ್ವಲ್ಪ ಕ್ಲಿಯರ್ ಮಾತಾಡಿ, ಜೋರ ಮಾತಾಡಿ. ಕೆಲ್ಸದ ಬಗ್ಗೆ ಕೇಳಬೇಕಾಗಿತ್ತು. ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಹುಟ್ಟಿದ್ದು ಆಗಸ್ಟ್ 14. ಅದೆಲ್ಲ ಹೇಳಿ, ನಕ್ಷತ್ರ ರಾಶಿ ಹೇಳಿ. ಡೇಟ್ ಆಫ್ ಬರ್ತ್ ಬೇಡ, ನಕ್ಷತ್ರ ರಾಶಿ ಹೇಳಿ. ಮಕ ನಕ್ಷತ್ರ, ಸಿಂಹ ರಾಶಿ. ಸಿಂಹ ರಾಶಿ, ಮಕ ಸಿಂಹ. ಓಕೆ, ಈಗೇನು ಮಾಡ್ತಾರೆ ಬಿಸ್ನೆಸ್ ಅವರು? ಬೇರೆ ಕೆಲಸ ಮಾಡ್ತಾ ಇದ್ದಾನೆ. ಅವನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅನ್ಕೊಂಡಿದ್ದ. ಮಕ ನಕ್ಷತ್ರ, ಸಿಂಹ ರಾಶಿ, ಈ ಥರದ್ದು ಬಿಸ್ನೆಸ್ಸಿಂದ ಕೆಲಸ ಮಾಡ್ತಿರೋ ಬಿಸ್ನೆಸ್ ಶಿಫ್ಟ್ ಆಗಬೇಕು ಅಂದರೆ ದಿನನಿತ್ಯ ಆದಿತ್ಯ ಹೃದಯ ಹೇಳಬೇಕು. ಯಾಕೆಂದರೆ ಸಿಂಹ ರಾಶಿ ಅಧಿಪತಿ ಸೂರ್ಯ ದೇವರು ಚೆನ್ನಾಗಿ ಪೂಜೆ ಮಾಡಬೇಕು. ಮಕ ನಕ್ಷತ್ರಕ್ಕೂ ಕೂಡ ಅಧಿಪತಿ ಯಾರು ಗೊತ್ತಾ? ಯಾರು? ಸುಬ್ರಹ್ಮಣ್ಯ. ಆದ್ದರಿಂದ ಸುಬ್ರಹ್ಮಣ್ಯ ಸೂರ್ಯನ ಆರಾಧನೆ ಮಾಡಿದ್ರೆ ಅವ್ರು ಯಾವುದೇ ಬಿಸ್ನೆಸ್ ಮಾಡೋದು ಸಕ್ಸಸ್ ಆಗುತ್ತೆ. ಇದು ದಿನನಿತ್ಯ ಮಾಡೋಕ್ಕೆ ಹೇಳಿ, ಡೈಲಿ ಮಾಡಲಿ. ಮತ್ತು ಇದಕ್ಕೆ ಬಲ ಬೇಕು, ಗುರುವಿನ ಬಲ ಬೇಕು. ಮಾಡೋ ಕೆಲಸದಲ್ಲಿ ಚೆನ್ನಾಗಿ ಹೆಸರು ತಗೋಬೇಕು, ಒಳ್ಳೆ ಫೇಮಸ್ ಆಗಬೇಕು, ಸೆಲೆಬ್ರಿಟಿ ಆಗಬೇಕು ಬಿಸ್ನೆಸ್ಸಲ್ಲಿ ಅಂತಂದರೆ ಗುರುವಿನ ಅನುಗ್ರಹ ಬೇಕು. ಅದರಿಂದ ಪ್ರತಿನಿತ್ಯ ಬೆಳಗ್ಗೆ ಔದುಂಬರ ವೃಕ್ಷಕ್ಕೆ, ಹತ್ತಿ ಹಣ್ಣಿನ ಮರಕ್ಕೆ ದಿನನಿತ್ಯ ಖಾಲಿ ಹೊಟ್ಟೆನಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಓಂ ದ್ರಾಂ ಓಂ ಗುರುದತ್ತಾಯ ನಮಃ, ಓಂ ದ್ರಾಂ ಓಂ ಗುರುದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬೇಕು 108 ಸುತ್ತು. ಅವ್ರು ಎಷ್ಟು ವರ್ಷ ಆಗಿದೆಯೋ ಅಷ್ಟು ವಯಸ್ಸಿನಷ್ಟು ದಿವಸ. 50 ವರ್ಷ ಅಂದರೆ 50 ದಿವಸ, 40 ವರ್ಷ ಅಂದರೆ 40 ದಿನ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ ಮಾಡೋಕ್ಕೆ ಹೇಳ್ಬೇಡಿ, ಯುಗಾದಿ ಆದ ನಂತರ ಶುರು ಮಾಡೋಕ್ಕೆ ಹೇಳಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಗುರೂಜಿಯವ್ರ ಜೊತೆ ಮಾತನಾಡಬಹುದು ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ವೇದಾವತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೇದಾವತಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ ಮಾ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ.
ನಮಸ್ತೆ ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಪವನ್ ಕುಮಾರ್ ಅಂತ, ಹೇಳಿ. ಉತ್ತರ ನಕ್ಷತ್ರ, ಸಿಂಹ ರಾಶಿ. ಹೇಳಿದ್ ಮಾತೊಂದು ಚೂರು ಕೇಳಲ್ಲ ಗುರುಜಿ. ಮತ್ತೆ ಅವನು ಹುಟ್ಟಿದ್ದು ಹೋಳಿ ಹಬ್ಬದ ದಿವಸ, ಹೋಳಿ ಹುಣ್ಣಿಮೆ ಮಾರ್ಚ್ 18, 1992. ವೆರಿ ಗುಡ್. ಎಷ್ಟು ಏಜು? ಈಗ 27. ಈ ಮಾರ್ಚ್ 18 ಬಂದ್ರೆ 26 ತುಂಬಿ 27ಕ್ಕೆ ಬೀಳುತ್ತೆ ಗುರುಜಿ. ಓಕೆ ಓಕೆ. ಸಿಂಹ ಲಗ್ನ, ಸಿಂಹ ರಾಶಿ ತಾನೇ? ಗುರುಜಿ, ಸಿಂಹರಾಶಿ, ಉತ್ತರ ನಕ್ಷತ್ರ, ಪವನ್ ಕುಮಾರ್ ಅಂತ. ತುಂಬಾ ಕೋಪ, ಹೇಳಿದ್ ಮಾತ್ ಕೇಳಲ್ಲ. ಒಂದ್ ಕಡೆ ಕೆಲಸದಲ್ಲಿ ಇರಲ್ಲ ಗುರುಜಿ. ಅವನು ಬಿಟ್ಟು ಸೇರ್ಕೋತಾನೆ. ಆಮೇಲೆ ಒಂಥರ ಕೂದ್ಲು ಬಿಟ್ಟು ಬಿಡ್ತಾನೆ. ಹೇಳಿ ನಮ್ಗೆ ಒಂಥರ ಜೀವನದಲ್ಲಿ ಒಳ್ಳೆ ಎಲ್ಲ ಕಾಶಿಗೆ ಹೋಗ್ಬಿಡೋಣ ಅನ್ಸ್ತಿದೆ ಗುರುಜಿ. ಮಕ್ಕಳು ಬೇಕು ಅಂತ ದೇವ್ರ ಅರ್ಕೆ ಕಟ್ತಾರೆ. ನೀವು ಇಂಥ ಮಕ್ಕಳು ಪಡೆದು ನೀವು ಯಾಕೆ ಕಾಶಿಗೆ ಹೋಗ್ಬೇಕು? ಕಾಶಿ ವಿಶ್ವನಾಥನ್ಗೆ ಪ್ರೇ ಮಾಡ್ತಾರೆ ಸಂತಾನ ಕೊಡು ಅಂತ. ಇರಲಿ, ಇವೆಲ್ಲ ಸಹಜ. ಸಿಂಹ ರಾಶಿ ಉತ್ತರ, ಅದರಿಂದ ಎಲ್ಲೋ ಸರ್ಪದೋಷ ಇದೆ ನೋಡಿ. ಜಾತಕದಲ್ಲಿ ಸರ್ಪದೋಷ ಇದ್ದಾಗ ಆವನ್ ಥರ ಅರಿತಾರೆ, ಸಿಂಹ ಥರ ಗರ್ಜನೆ ಮಾಡ್ತಾರೆ, ಕೋಪ ಜಾಸ್ತಿ, ಮತ್ತು ಸ್ಥಿರವಾಗಿರೋದಿಲ್ಲ. ಈ ಕೆಲಸದಲ್ಲಿ 6 ತಿಂಗಳು, ನೆಕ್ಸ್ಟ್ ಇನ್ನೂ 6 ತಿಂಗಳು ಇನ್ನೊಂದು ಕೆಲಸ, ಇನ್ನೊಂದು ವರ್ಷಕ್ಕೆ ಇನ್ನೊಂದು ಕಡೆ ಕಂಪ್ನಿ ಜಾಯ್ನ್ ಆಗ್ತಾರೆ. ಹೀಗೆ ಅದಕ್ಕೆ ಏನು ಮಾಡಬೇಕು? ಸುಬ್ರಹ್ಮಣ್ಯಂಗೆ ಹೋಗಿ 108 ಸುತ್ತ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಸುಬ್ರಹ್ಮಣ್ಯ ದೇವಸ್ಥಾನ ನಿಮ್ಮ ಮನೆ ಹತ್ತಿದ್ರೆ, ಇಲ್ಲ ಅಂದರೆ ಘಾಟಿ, ಪಳನಿ, ಕಾಳಹಸ್ತಿ, ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ 108 ಸುತ್ತ ಪ್ರದಕ್ಷಿಣೆ ಮಾಡಲಿ. 6 ತಿಂಗಳಿಗೊಂದು ಸಲ ಹೋಗಿ ದರ್ಶನ ಮಾಡ್ತಿದ್ರೆ ಮಂಡುತನ, ಅಧಿಕ ಕೋಪ, ದುಡುಕೋದು, ಮತ್ತು ಸ್ಥಳ ಬದಲಾವಣೆ, ಕೆಲಸ ಉದ್ಯೋಗ ಬದಲಾವಣೆ ಆಗೋದು, ಇದೆಲ್ಲ ಕಮ್ಮಿ ಆಗುತ್ತೆ. ಯಾಕೆಂದರೆ ಈ ಥರದ್ದು ಸಹಜ. ಸಿಂಹರಾಶಿ ಉತ್ತರ ನಕ್ಷತ್ರಕ್ಕೆ ಎಲ್ಲದ್ದು ಸಬ್ದೋಷ ಇದ್ದೇ ಇರುತ್ತೆ. ಮಾಡಿ. ಮತ್ತು ಉಣ್ಮೇಲಿಟ್ಟಿರೋದ್ರಿಂದ ಬಹಳ ಚೆನ್ನಾಗಿ ಬೆಳೀತಾರೆ. ನೀವು ಹಂಗೆ ಅಂದ್ಕೊಂಡಿದ್ದೀರಾ ಅಷ್ಟೇ. ಹೋಗ್ತಾ ಹೋಗ್ತಾ ಭಾಳ ಸಮೃದ್ಧಿಯಾಗಿ ಐಶ್ವರ್ಯದಲ್ಲಾಗಲಿ ಯಾವುದಲ್ಲೇ ಆಗಲಿ ಭಾಳ ಉನ್ನತವಾಗಿ ಬೆಳೀತಾರೆ. ಅದು ಹೋಳಿ ಹುಣ್ಣಿಮೆ, ಆದ್ದರಿಂದ ಇದು ಹುಣ್ಣಿಮೆ ತಿಥಿ ಪ್ರಭಾವ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ನಯನ ಅಂತ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಯನ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನನ್ನ ಮದುವೆಗೆ 1.5 ವರ್ಷ ಆಯ್ತು. ಈಗ ನನ್ ಮಗು ಹುಟ್ಟಿದೆ. 1 ಮಂತ್ ಆಯ್ತು ನಂಗೆ ಮಗು ಹುಟ್ಟಿ. ನಂಗೆ ನಮ್ಮ ಅತ್ತೆ ಮನೆಯಿಂದ ತುಂಬಾ ಕೆಟ್ಟ ಮಾತು ಹೇಳಿ ನನ್ನ ಮನೆಯಿಂದ ಆಚೆ ಹಾಕಿದ್ರು ಅವರು. ನಂಗೇನಂದ್ರೆ ನನ್ ಗಂಡ ನನ್ ಸಪೋರ್ಟಿಗೆ ಇದಾನೆ, ನಾನ್ ಬೇರೆ ಮನೆ ಮಾಡ್ಬೇಕು ಅಂತ ಇದೀನಿ. ಆದ್ರೆ ನನ್ ಗಂಡ ಇವಾಗ ಅವ್ರ ಮನೇಲಿ ಇದ್ರೆ, ನಾನ್ ನಮ್ ತಾಯಿ ಮನೇಲಿ ಇದ್ದೀನಿ. ಮತ್ತೆ ಬೇರೆ ಮನೆ ನಾನ್ ಮಾಡ್ಬೇಕು. ಬಟ್ ಅಷ್ಟ್ರೊಳಗೆ ಅವ್ರು ಏನಾರು ನನ್ ಗಂಡಗೆ ಏನಾರು ಬ್ರೈನ್ ವಾಶ್ ಮಾಡ್ತಾರಾ, ಇಲ್ಲ ನಮ್ಮಿಬ್ರು ದೂರ ಮಾಡ್ತಾರ, ನಂಗೆ ಕೇಳ್ಬೇಕಿತ್ತು. ನಂಗೆ ಬೇರೆ ಮನೆ ಮಾಡಿದ್ರೆ ನಾವಿಬ್ರು ಖುಷಿಯಾಗಿರ್ತೀವಿ, ಅವರಿಂದ ಏನು ನಮ್ಗೆ ತೊಂದರೆ ಆಗಲ್ವಾ ಅತ್ತೆ ಮನೆಯವರಿಂದ? ಏನ್ ಮಾಡ್ತಾರೆ ನಿಮ್ಮ ಅತ್ತೆ ಮಾವ? ಏನ್ ತೊಂದರೆ ಕೊಡ್ತಾರೆ ಹೇಳಿ? ಅಂದ್ರೆ ಅವ್ರಿಗೇನಂದ್ರೆ ನಾವ್ ಖುಷಿಯಾಗಿರೋದ್ ಇಷ್ಟ ಇಲ್ಲ. ನನ್ಗೆ ನಮ್ ತಾಯಿಗೆ ತುಂಬಾ ಕೆಟ್ಟ ಮಾತಂದು ನಮ್ಗಿಬ್ರಿಗೆ ಹೊಡೆಯಕ್ಕೆ ಬಂದ್ಬಿಟ್ಟಿದ್ರು ಎಲ್ರು ಮುಂದೆನೋ. ನಂಗ್ ಮಾವ ಇಲ್ಲ, ನಂಗೆ ಅತ್ತೆ ಒಬ್ರೇ ಇರೋದು. ನೋಡಮ್ಮ, ಮತ್ತೆ ಮಾವ ಇಲ್ಲ ಅತ್ತೆ ಒಬ್ರಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಭಯ, ಅತ್ತೆಗೆ ಅವ್ರಿಗೂ ಇನ್ಸೆಕ್ಯೂರಿಟಿ. ನನ್ನ ಮಗ ಎಲ್ಲಿ ಹೆಂಡ್ತಿಂದ ಹೋಗ್ಬಿಡ್ತಾನೋ, ನಾನು ಬಿಟ್ಟು ಹೋಗ್ಬಿಡ್ತಾನೋ. ಇಲ್ಲ, ಇನ್ನೊಬ್ರು ಮಗ ಇದಾರೆ. ಅವ್ರಿಗೆ ಮದ್ವೆನೇ ಇಷ್ಟ ಇಲ್ಲ. ಮದ್ವೆ ಸ್ಟಾರ್ಟಿಂಗ್ ಇಂದಾನು ಹಂಗೇನೆ. ತುಂಬಾ ಅಂದ್ರೆ ಹಸಿ ಬಾಣಂತಿಂತಾನು ನೋಡ್ದೇನೆ ಹೊಡೆಯಕ್ ಬಂದ್ಬಿಟ್ಟಿದ್ರು. ತುಂಬಾ ಕೆಟ್ಟ ಮಾತಾಡ್ದೆ. ಒಟ್ನಲ್ಲಿ ನನ್ ಗಂಡ ಹೇಳ್ದ ಬೇರೆ ಮನೆ ಮಾಡೋಣ ಅಂತ. ಬಟ್ ನಾವ್ ಬೇರೆ ಮನೆ ಮಾಡಿದ್ರೆ ಅವರಿಂದ ನಮ್ಗೇನು ತೊಂದರೆ ಆಗಲ್ವಾ ಅಂತ ನಂಗೆ ಕೇಳ್ಬೇಕಿತ್ತು. ಮತ್ ಯಾವಾಗ ಮಾಡ್ತೀವಿ ನಾವ್ ಬೇರೆ ಮನೆ ಅಂತ ನೋಡಮ್ಮ, ಇದು ಪ್ರಶ್ನಾಶಾಸ್ತ್ರ. ನೀವು ಯಾವ ಮನ್ಸು ಬರುತ್ತೋ ಮಾಡಿ. ಮನೆ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ. ನಿಮ್ಮ ಗಂಡನಿಗೂ ಸನ್ಮತಿ ಇದೆ, ನಿಮಗೂ ಇಷ್ಟ ಇದೆ. ಆದರೂ ಎಲ್ಲೋ ಒಂದು ಕಡೆ ಅನಿಸುತ್ತೆ ಅತ್ತೆ ಸೇವೆ ಮಾಡಬೇಕು. ಹೊಡಿತಾರೆ ಬೈತಾರೆ, ಏನೋ ತೊಂದರೆ ಇದೆ. ನಿಮಗೂ ಮತ್ತು ಅತ್ತೆ ಮಧ್ಯೆ ಏನೋ ಒಂದು ಡಿಫ್ರೆನ್ಸ್ ಇದೆ, ಏನೋ ಒಂದು ಗ್ಯಾಪ್ ಇದೆ. ಅದನ್ನು ತೆಗೆದು ಗಂಡ ಇಲ್ಲ ಅಂತೀರಾ, ನೀವು ನೋಡ್ಕೊಳ್ಳಿ ಚೆನ್ನಾಗಿ. ಯಾಕೆ ನಾಳೆ ನಿಮಗೂ ಮಗು ಇದೆ, ನೀವು ಅತ್ತೆ ಸೇವೆ ನೀವು ಅತ್ತೆ ಆಗ್ತೀರಾ ಒಂದು ಕಾಲಕ್ಕೆ. ನಿಮಗೂ ಅತ್ತೆ ಸೇವೆ ಮಾಡಿದರೆ ನಿಮ್ಮ ಮಕ್ಕಳು ನಿಮ್ಮ ಸೇವೆ ಮಾಡ್ತಾರೆ. ಈ ಥರ ಏನೋ ಒಂದು ಮನಸ್ಸು ಜಿದ್ದು, ಏನೋ ಒಂದು ಕೋಪ ತಾಪ ಸಣ್ಣ ಪುಟ್ಟ ನೆಪಕ್ಕೆ ಇಟ್ಕೊಂಡು ಈ ರೀತಿ ಬೇರೆ ಹೋಗೋದಾಗಲಿ ಮಾಡೋದಲ್ಲಿ ಸಮಂಜಸ ಅಲ್ಲ ಅಂತ ನನ್ನದು ಅನಿಸಿಕೆ. ಯಾಕೆಂದರೆ ಬದುಕಿದ್ದಾಗ ಅತ್ತೆ ಸೇವೆ ಮಾಡೋದು ಮಹಾಪುಣ್ಯ, ನೆಕ್ಸ್ಟ್ ಬದುಕು ಒಳ್ಳೇದಾಗತ್ತೆ. ಅವ್ರು ಅನ್ಕೋತಾರೆ, ಬೈತಾರೆ, ಅವ್ರ ಕರ್ಮ ಅನುಭವಿಸ್ತಾರೆ ಬಿಡಿ. ನಿಮ್ಗೆ ಬೈತಾರ, ಅವ್ರ ಬಾಯಿ ಹೊಲಸಾಗತ್ತೆ. ನಿಮ್ಗೆ ಬೈದಿದ್ರೆ ನಿಮ್ಮ ಅತ್ತೆ ಅನುಭವಿಸ್ತಾರೆ, ಹೊಡೆದ್ರೆ ಅವರು ಅನುಭವಿಸ್ತಾರೆ. ಹಾಗಂದ್ಬಿಟ್ಟು ನೀವು ಬಿಟ್ಟು ಹೋಗೋದೆಲ್ಲ ಮಾಡೋದು ಬೇಡ. ಸಮಾಧಾನ ಚಿತ್ತೆ ಕೂತ್ಕೊಂಡು ಮಾತಾಡಿ. ಅಷ್ಟು ಮಿತಿ ಮಿಲ್ಲ ಅಂದರೆ ಯುಗಾದಿ ಆದ ನಂತರ ಬೇರೆ ಮನೆ ಮಾಡ್ಕೊಂಡು ಹೋಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಸರೋಜಿನಿ ಅಂತ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರೋಜಿನಿ ಅವರೇ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಬಗ್ಗೆ. ಓಕೆ, ಗುರುಜಿ ಅವರು ಇದ್ದಾರೆ, ಮಾತನಾಡಿ. ಸರಿ. ನಮಸ್ತೆ ಅಮ್ಮ, ಮಾತಾಡಿ.
ನಮಸ್ಕಾರ ಸರ್. ನಮಸ್ತೆ. ಗುರುಜಿ, ನಮ್ಮ ಮನೆಯವರು ಅದೇ ಇವಾಗ 5 ವರ್ಷ ಆಯ್ತು ನಮ್ಮ ಮನೆಯವರಿಂದ ನಾನು ದೂರ ಇದ್ದು. ಇವಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಇವಾಗ ನಾವು ಬೆಂಗಳೂರಲ್ಲೇ ರಾಜಿ ಮಾಡ್ಕೊಂಡು ಇಷ್ಟೊಂದು ದುಡ್ಡು ಸ್ವಲ್ಪನೇ ಕೊಟ್ಟಿದ್ದಾರೆ. ಆಮೇಲೆ ತಿಂಗಳು ಅಂತ ಸ್ವಲ್ಪ ಕೊಡ್ತಿದ್ದಾರೆ. ಬಿಟ್ರೆ ಮತ್ತೆ ನೀವು ಬನ್ನಿ ನಮ್ ಜೊತೆಗಿರೋಣ ಹಿಂಗೆ ಅಂತೆಲ್ಲ ಹೇಳಿದ್ರೆ ಏನ್ ಮಾಡಿದ್ರು ಬರ್ತಾನೆ ಇಲ್ಲ. ಸರಿಯಾಗಿ ಮಾತಾಡೋದನ್ನ ಇಲ್ಲ. ಅವ್ರ ಅಕ್ಕ ತಂಗಿಯರ ಮಾತು ಕೇಳ್ತಾರೆ, ಅಕ್ಕ ತಂಗಿಯರ ಹತ್ರನೇ ಇರೋದು. ಅವ್ರು ಏನ್ ಕೇಳ್ತಾರೆ ಹಂಗೆ ಕೇಳೋದು. ಅವ್ನ್ ಬಿಟ್ಟು ಬರಲ್ಲ ನಾನು, ನೀನೇನಾದ್ರು ಮಾಡು, ಹೆಂಗಾದ್ರು ಇರ್ಕೋ ಅಂತಿದ್ದಾರೆ ಸರ್. ನಾನೊಬ್ಳೇ ಇರೋದು, ಒಂದು ಮನೆ ಮಾಡ್ಕೊಂಡು ಇದ್ದೀನಿ. ಮಕ್ಳಿಲ್ಲ ನಿಮ್ಗೆ? ಮಕ್ಕಳಿಲ್ಲ ಸರ್, ನನಗೆ ಮಕ್ಕಳಾಗಿಲ್ಲ. ಅಂದ್ರೆ ಒಂದ್ ಕೊಟ್ಟು ಅಂತ ತಗೊಂಡಿರೋದು. ನಮ್ಮ ಅಣ್ಣನ ಹೆಂಡತಿ ಅಣ್ಣನೇ ಅವರು. ಅವ್ರಿಗೆ ಫಸ್ಟ್ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ನಮ್ಗೆ ಹೇಳಿಲ್ಲ, ಬಚ್ಚಿತ್ತು ಮದ್ವೆ ಮಾಡಿರೋದು. ಓಕೆ. ಈಗ ನಿಮ್ಮ ಯಜಮಾನ ನಿಮ್ಮ ಹತ್ರ ಬರಬೇಕು. ಅದಕ್ಕೆ ಪತಿ ವಶೀಕರಣ ಮಂತ್ರ ಮತ್ತೆ ತಂತ್ರಗಳೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ. ಆ ಪತಿ ಗುರುಜಿ ನಾನು ಮಾಡಿದೆ 21 ದಿನ. ಅದನ್ನ ನೀವು ಹೇಳ್ದಂಗೆನೆ ಬೆಳಗ್ಗೆ 6 ಗಂಟೆಗೆನೆ ಪೂಜೆ ಮಾಡ್ಬಿಟ್ಟು ಎಲ್ಲ ಮಾಡಿದೆ. ಮಾಡಬೇಕು. 48 ಡೇಸು 108 ದಿವಸ ಎಲ್ಲ ಮಾಡಬೇಕದು. ಮಾಡಿ ಅವರು ಬಟ್ಟೆ ಇಟ್ಕೊಂಡು ಕೆಲವು ತಂತ್ರಗಳು ಹೇಳ್ಕೊಟ್ಟಿದ್ದೀನಿ. ಬಟ್ಟೆ ಅಥವಾ ಅವ್ರು ಏನೋ ಯೂಸ್ ಮಾಡೋ ವಸ್ತುಗಳು ಇಟ್ಕೊಂಡು ತಂತ್ರಪ್ರಯೋಗ ಮಾಡಿ ಮನ ಒಲಿದು ನೀವು ಖಂಡಿತ ನಿಮ್ಮ ಹತ್ರ ಬಂದು ಸೇರ್ತಾರೆ. ಮಾಡಿ ಮತ್ತೆ ಆದಮೇಲೆ ಬಂದು ಅಪ್ಪಿತಪ್ಪಿ ಬಂದರೆ ರೀಮ್ಯಾರೇಜ್ ಆಗಬೇಕಿದು. ಏಕೆಂದರೆ ಸರ್ಪದೋಷ, ದ್ವಿಕಳತ್ರ ಯೋಗ ಸರ್ಪದೋಷ ಇರೋದ್ರಿಂದ ನೀವು ಗಂಡ ಹೆಂಡತಿ ಬೇರೆ ಇರೋದ್ರಿಂದ, ಅದರಿಂದ ನಿಮ್ಮಲ್ಲೇ ಇದೆಯೋ ನಿಮ್ಮ ಗಂಡನಲ್ಲೇ ಇದೆಯೋ ಗೊತ್ತಿಲ್ಲ. ಅದು ನೋಡಿಕೊಂಡು ಮತ್ತೆ ಮರುಮಾಂಗಲ್ಯ ಆಗಬೇಕು. ಆಗ ಮತ್ತೆ ನಿಮಗೆ ಚೆನ್ನಾಗಿರ್ತೀರ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ, ನಂಜುಂಡ ಸ್ವಾಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಂಜುಂಡ ಸ್ವಾಮಿ ಅವರೇ. ನಮಸ್ಕಾರ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಮೋಹಿತ್ ಆಚಾರ್ ಅಂತ. ಓಕೆ, ಗುರುಜಿ ಅವರು ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ನನ್ನ ಮಗನ್ ಮೋಹಿತ್ ಆಚಾರ್ ಅಂತ, ಸಿಂಹರಾಶಿ ಶುಭ ನಕ್ಷತ್ರ. ನೀವು ವಾಯ್ಸ್ ಬ್ರೇಕ್ ಆಗ್ತಿದೆ, ಇನ್ನೊಂದ್ಸಲ ಹೇಳಿ. ಮೋಹಿತ್ ಆಚಾರ್ ಅಂತ, ಸಿಂಹರಾಶಿ ಶುಭ ನಕ್ಷತ್ರ. ಸಿಂಹರಾಶಿ ಪುಬ್ಬ ನಕ್ಷತ್ರ, ಹೇಳಿ. ಸಿಂಹರಾಶಿ ಶುಭ ನಕ್ಷತ್ರ. ಅವ್ನು ಸ್ವಲ್ಪ ಕೋಲ್ಡ್. ಏನು ನಿಮ್ಮ ವಾಯ್ಸು ಕಟ್ಟಾಗಿ ಬರ್ತಿದೆ. ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಅಕ್ಷತಾ ಅಂತ, ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಕ್ಷತಾ. ಅಕ್ಷತಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಮ್ಮ? ಕೇಳಿಸ್ತಿದೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಅಕ್ಷತಾ, ಚಿಕ್ಕಮ್ಮನ ಬಗ್ಗೆ ಕೇಳಬೇಕಿತ್ತು. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಚಿಕ್ಕಮ್ಮನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಅವರಿಗೆ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಗುರುಜಿ. ಯಾವ ಡಿಸ್ಕ್? ಅದು L1 L5S1 ಅಂತ. ಲುಂಬರ್. ಓಕೆ, ಲುಂಬರ್ ಡಿಸ್ಕ್. ಓಕೆ, ಅದಕ್ಕೆ ಕಂಪ್ಲೀಟ್ ರೆಸ್ಟ್ ತಗೋಬೇಕು ಹೇಳಿದ್ದಾರೆ, ಇಲ್ಲಾಂದ್ರೆ ಸರ್ಜರಿ ಮಾಡಬೇಕು ಹೇಳಿದ್ದಾರೆ. ಅದಕ್ಕೆ ಮುದ್ರಾ ಇದೇನಾದ್ರೂ ಇದೆಯಾ ಅಂತ ಕೇಳಬೇಕು. ರೌದ್ರ ನಾರಸಿಂಹ ಅಂತ ನೋಡಿ, ಹೀಗೆ ಮಾಡಿಬಿಟ್ಟು ಹೀಗೆ ಇಟ್ಕೊಂಡು ಓಂ ಹ್ರೀಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ, ಓಂ ಹ್ರೀಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ, ಓಂ ಹ್ರೀಂ ಕ್ಷೋಂ ರೌದ್ರ ನಾರಸಿಂಹಾಯ ನಮಃ ಅಂತ ಈ ಮುದ್ರೆನ ದಿನನಿತ್ಯ ಬೆಳಗ್ಗೆ ಸಂಜೆ ಮಾಡಿದ್ರೆ ಸಿಯಾಟಿಕಾ, ಲುಂಬರಲ್ಲಿರೋ ಡಿಸ್ಪ್ಲೇಸ್ಮೆಂಟ್ ಆಗಿದ್ದರೆ, ಏನಾದ್ರು ಇನ್ಫೆಕ್ಷನ್ ಆಗಿದ್ದರೆ ಎಲ್ಲರೂ ನಿವಾರಣೆ ಆಗುತ್ತೆ. ಇಂದ ಕ್ಲೀನಾಗಿ ಹೋಗುತ್ತೆ. ಗೊತ್ತಾಯ್ತಾ? ಇದು ಮಾಡಬೇಕು. ಇದ್ರ ಜೊತೆಗೆ ನಿಂಬೆಹಣ್ಣಿನ ರಸನ ಚೆನ್ನಾಗಿ ತೊಗೊಂಡ್ಬಿಟ್ಟು ಯಾವ ಜಾಗದಲ್ಲಿ ಪೇನ್ ಇದೆಯೋ ಅಲ್ಲೆಲ್ಲ ಹಚ್ಚಿ ಸೂರ್ಯನ ಬೆಳಕಲ್ಲಿ ಸ್ವಲ್ಪ ಅರ್ಧ ಗಂಟೆ ಬಾಡಿ ನೆನೆಸಿದ್ರೆ ಆಟೋಮೆಟಿಕ್ಕಾಗಿ ಟಿಶ್ಯೂಸು ಸೆಲ್ಸು ಎಲ್ಲ ಆ್ಯಕ್ಟಿವ್ ಆಗಿ ಕ್ಲೀನಾಗಿ ಅದು ರಿಮೂವ್ ಆಗುತ್ತೆ. ಧನ್ಯವಾದಗಳು ಅಕ್ಷತಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆ ಜೂನ್ 1ರಿಂದ ಆರಂಭ ಆಗ್ತಾ ಇದೆ, ಉಚಿತ ವಸತಿ ಶಿಕ್ಷಣ ಶಾಲೆ ಇದಾಗಿದೆ ಅಂತ ಹೇಳ್ತಾ ಇದ್ರಿ. ಇದರ ವಿಶೇಷತೆ ಏನು ಗುರುಜಿ? ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಬಳ್ಳಾರಿ ಮತ್ತು ಹಂಪೆ ಮಧ್ಯೆ ಇರುವಂಥ ಊರು ಹೊಸಪೇಟೆ. ಇಲ್ಲಿ 8, 9, 10ನೇ ಕ್ಲಾಸ್ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ, ತಿಂಡಿ, ಬಟ್ಟೆ, ಪುಸ್ತಕ ಎಲ್ಲವೂ ಫ್ರೀಯಾಗಿ ಕೊಟ್ಟು ನಾವು 3 ವರ್ಷ ಅವರಿಗೆ ಒಳ್ಳೆ ಎಕ್ಸಲೆಂಟ್ ಕೋಚಿಂಗ್ ಕೊಡ್ತಾ ಇದ್ದೀವಿ. ಇಲ್ಲೇನು ವಿಶೇಷ ಅಂತಂದರೆ 8, 9, 10ನೇ ಕ್ಲಾಸಲ್ಲಿ ಸಿಲೆಬಸ್ ಜೊತೆಗೆ ನಾವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸು ಕೂಡ ಹೇಳ್ಕೊಡ್ತಾ ಇದ್ದೀವಿ. ವೇದಗಳನ್ನು, ಯೋಗಗಳನ್ನು, ಸಂಸ್ಕಾರಯುತ ಕೆಲವೊಂದು ವಿಶೇಷವಾದಂಥ ಆಧ್ಯಾತ್ಮಿಕತೆಯನ್ನು ಕೂಡ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಇದು ಫ್ರೀ. ಯಾರು ಬೇಕಾದ್ರೂ ಬರ್ಬೋದು. ಅಪ್ಪ ಅಮ್ಮ ಇಲ್ಲ ಅಂತ ಮಕ್ಕಳಿದ್ರೆ, ಅಥವಾ ಅಪ್ಪ ಇದ್ದಾರೆ ಅಮ್ಮ
ಇರಲ್ಲ, ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಅಂತ ಮಕ್ಳು ಯಾರು ಇದ್ದರೆ, ಕಡು ಬಡವರು, ಕೂಲಿಗಾರರು, ಕೂಲಿ ಮಾಡುವಂಥ ಕೆಲಸ ಮಾಡುವಂಥ ಮಕ್ಕಳುಗಳಿಗೆ ಓದ್ಸೋಕ್ಕಾಗಲ್ಲ ಅನ್ನೋರು ಈ 3 ವರ್ಷ ಬಂದಿಲ್ಲ ಅಡ್ಮಿಷನ್ ಆದರೆ ಫ್ರೀಯಾಗಿ ನಾವು ಇದು ಕ್ಲಾಸ್ ಮಾಡಿ ಎಜುಕೇಷನ್ನ ನಾವು ಕಲಿಸ್ಕೊಡ್ತೇವೆ. ಇದ್ರ ಜೊತೆಗೆ BSc B.Ed ಮಾಡಿರ್ತಾರೆ ಅಂಥವರು ಕೂಡ ಎಲ್ಲೂ ಕೆಲಸ ಇಲ್ಲ ಅನ್ನೋರು ಅಂಥವ್ರು ಕೂಡ ನಮ್ಮಲ್ಲಿ ಬಂದು ಸೇವೆ ಮಾಡ್ಬೋದು. ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ. ನಮಗೆ ಕನ್ನಡ ಟೀಚ್ ಮಾಡೋ ಟೀಚರ್ ಬೇಕು, ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ, ಹಿಂದಿ ಈ ಥರ ಯಾರಾದರೂ BSc B.Ed ಮಾಡಿರೋಂಥ ಯಂಗ್ಸ್ಟರ್ಸು ಅವ್ರಿಗೂ ಕೂಡ ಸ್ಯಾಲ್ರಿ ಕೊಟ್ಟು ಅಲ್ಲಿ ಉಳ್ಕೊಳ್ಳೋಕ್ಕೂ ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೂ ಫ್ರೀಯಾಗಿ ಊಟ ತಿಂಡಿ ಕೊಟ್ಟು ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ತೀವಿ. ಅವರು ಕೂಡ ಈ ಮಕ್ಕಳ ಸೇವೆ, ಅನಾಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸೇವೆ ಮಾಡ್ಬೋದು. ಅದರಿಂದ ಈ ಒಂದು ಎಜುಕೇಷನ್ ಸಿಸ್ಟಮ್ಮು ಅದರಲ್ಲೂ ಕರ್ನಾಟಕದಲ್ಲಿ ಹೈಸ್ಕೂಲ್ ಸಿಲೆಬಸ್ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೋರ್ಸು ಕೂಡ ಹೇಳ್ಕೊಡ್ತಾ ಇರೋದಂದರೆ ನಾವೇ ಒಂದು ವಿಶೇಷವಾಗಿ ಹೇಳ್ಕೊಡ್ತಾ ಇದ್ವಿ. ಜೊತೆಗೆ ಯೋಗ, ಸ್ಪಿರಿಚುವಲಿ ಕೆಲವು ವಿಶೇಷವಾದ ಸ್ಪಿರಿಚುವಲ್ ಆಸ್ಪೆಕ್ಟ್ಸು. SLC ದಾಟ್ ಹೋದ ತಕ್ಷಣ ಅವನು ಯಾವುದೇ ಡ್ರಗ್ಸ್ ತೊಗೋಬಾರ್ದು, ಕುಡಿಬಾರ್ದು, ಸೇದಬಾರ್ದು, ಯಾವುದೇ ದುಶ್ಚಟಗಳಿಗೆ ಭಾಗಿಯಾಗಬಾರ್ದು ಅನ್ನೋ ಲೆವೆಲ್ಲಿಗೆ 8, 9, 10ನೇ ಕ್ಲಾಸಲ್ಲಿ ಅವರಿಗೆ ಭಾಳಷ್ಟು ಪರಿವರ್ತನೆ ಆಗುವಂಥದ್ದು ಸ್ಪಿರಿಚುವಲ್ ಕೋರ್ಸಸ್ ಕೂಡ ನಾವು ಕಲಿಸ್ತಾ ಇದ್ದೀವಿ. ಓವರಾಗಿ ಟೋಟ್ಲಾಗಿ ಒಟ್ಟಿನಲ್ಲಿ ಇದೆಲ್ಲ ಫ್ರೀಯಾಗಿ ನಾವು ಕೊಡ್ತಾ ಇರೋದು. ಇದು 1 ಪೈಸಾ ಖರ್ಚಿಲ್ಲ. ಅಂದರೆ ಮಕ್ಕಳು ಬಂದು ಸೇರ್ಕೋಬೇಕು, ತಂದೆ ತಾಯಿಗಳು ಕೂಡ ಇದಕ್ಕೆ ಅಡ್ಮಿಷನ್ ಮಾಡಲಿಕ್ಕೆ ಎಂಕರೇಜ್ ಮಾಡಬೇಕು. ಯಾಕೆಂದರೆ ಕೆಲವು ಮಕ್ಕಳಿಗೆ ಓದ್ಸೋಕ್ಕೆ ಅವಕಾಶ ಇರುತ್ತದೆ, ಆದರೆ ಹಣ ಇರಲ್ಲ. ಕೆಲವು ಮಕ್ಕಳು ಓದಬೇಕು ಅಂತ ಆಸೆ ಇರುತ್ತೆ, ಮನೆಯಲ್ಲಿ ಅವ್ರಿಗೆ ಅವಕಾಶ ಇರೋದಿಲ್ಲ, ಯಾಕೆಂದರೆ ಬಡತನದ ಪ್ರಾಬ್ಲಮ್ ಇರ್ತದೆ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಹೈಸ್ಕೂಲ್ಗೆ ಓದಿಸಿದ್ರೆ ಕಡಪಕ್ಷ ಒಂದು 30-40 ಸಾವಿರ ರೂಪಾಯಿ ಫೀಸ್ ತೊಗೊಳ್ತಾರೆ 1 ವರ್ಷಕ್ಕೆ. ಬಟ್ಟೆ ಇಲ್ಲ, ಊಟ ಇಲ್ಲ, ಏನಿಲ್ಲ. ನಾವು ಬಟ್ಟೆ, ಊಟ, ತಿಂಡಿ ಪ್ರತಿಯೊಂದು ಉಚಿತವಾಗಿ ಕೊಟ್ಟರೂ ಕೂಡ ಇವತ್ತಿನ ದಿವಸ ನಮಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗೋದು ಕಷ್ಟ ಇದೆ. ಹೀಗಾಗಿ ಆಸಕ್ತಿ ಇರುವಂಥವರು ಒಂದು ಗುರುಕುಲ ಪದ್ಧತಿನಲ್ಲಿ ಸ್ಕೂಲ್ ನಡೆಸ್ತಾ ಇರೋದು ನಾವು. ಈಗಾಗಲೇ 8-9 ವರ್ಷ ಆಗಿದೆ ಶಾಲೆ ನಡೆಸೋಕ್ಕೆ ಪ್ರಾರಂಭ ಆಗಿ. ಈ ವರ್ಷ ಜೂನ್ 1ನೇ ತಾರೀಕಿಂದ ಈ ಶಾಲೆ ಪ್ರಾರಂಭ ಆಗುತ್ತೆ. ಈ ಒಂದು ವಿಶೇಷವಾದಂಥ ಒಂದು ಅವಕಾಶವನ್ನು ಬಡ ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೋದು. ಮತ್ತು ಟೀಚ್ ಮಾಡಬೇಕು ಈ ಒಂದು ನಮ್ಮ ಸಂಸ್ಥೆಯಲ್ಲಿ, ಸ್ಯಾಲ್ರಿನೂ ತೊಗೊಂಡು ಸೇವೆನೂ ಮಾಡಬೇಕು ಅನ್ನೋ ಒಂದು ಅವಕಾಶ ಇರುವಂಥ ಹಂಬಲ, ಒಂದು ಇಷ್ಟ ಇರುವಂಥ ಲೆಕ್ಚರರ್ಸು ಅಂದರೆ ಸ್ಕೂಲ್ ಟೀಚರ್ಸು ಕೂಡ ಇದರಲ್ಲಿ ಭಾಗವಹಿಸಿಕೊಳ್ಳೆ ಅವಕಾಶ ಇದೆ. ಯಾಕೆಂದರೆ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಇಲ್ಲ. ವಿದ್ಯಾದಾನ ಅನ್ನದಾನ ಮಹಾಶ್ರೇಷ್ಠ. ಬದುಕಕ್ಕೆ ಅನ್ನ ಬೇಕು, ಬದುಕಿದ್ದಾಗ ಅನ್ನಕ್ಕೋಸ್ಕರ ಬದುಕಬೇಕು ಅಂತಂದರೆ ಜ್ಞಾನ ಇರಬೇಕು. ಯಾಕೆ ಜ್ಞಾನ ಇದ್ದರೆ ನಮಗೆ ಅನ್ನ ಸಿಗೋದು. ಅದರಿಂದ ಜ್ಞಾನ ಇಂಪಾರ್ಟೆಂಟು. ಜ್ಞಾನ ಇದ್ರೇ ದುಡಿಯೋಕ್ಕೆ ಶಕ್ತಿ ಬರೋದು. ಹೆಂಗೆ ದುಡಿಬೇಕು, ಹೆಂಗೆ ಓದಬೇಕು, ಹೆಂಗೆ ಡಿಗ್ರಿ ತೊಗೋಬೇಕು, ಹೆಂಗೆ ಸಂಪಾದಿಸ್ಬೇಕು ಅನ್ನೋ ಜ್ಞಾನ ಬೇಕು. ಅದರಿಂದ ಜ್ಞಾನಾರ್ಚನೆ ಮೊದಲು, ಆಮೇಲೆ ಅನ್ನದಾನ. ಅದರಿಂದ ಇಲ್ಲಿ ಜ್ಞಾನಾರ್ಚನೆ ಪ್ಲಸ್ ಅನ್ನದಾನ ಎರಡೂ ಸೇರಿದೆ. ಮಕ್ಕಳು ಉಚಿತವಾಗಿ ಓದಲೂಬೋದು, ಜ್ಞಾನವಂತರಾಗ್ಬೋದು, ಹಾಗೆ ಅನ್ನದಾನವೂ ಕೂಡ ನಿರಂತರವಾಗಿದೆ. ಭಾಳ ವಿಶೇಷವಾಗಿ ಆಮೇಲೆ ನಮ್ಮ ಹೊಸಪೇಟೆ ಸುತ್ತಮುತ್ತಲು ಏನಾದ್ರು ಮಕ್ಕಳು ಅಲ್ಲಿ ಹಾಸ್ಟೆಲ್ ಉಳ್ಕೊಳ್ಳಲ್ಲ, ನಾವು ಡೈಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ ಅವ್ರಿಗೆ ಬೇಕಾ ಫ್ರೀಯಾಗಿ ಪಾಸು ಕೂಡ ಕೊಡ್ಸೋಕೆ ರೆಡಿ ಇದೀವಿ. ನಾವು ಫ್ರೀಯಾಗಿ ಪಾಸ್ ಕೊಡ್ತೀವಿ, ಬಸ್ಸಲ್ಲಿ ಬಂದು ಸ್ಕೂಲ್ಗೆ ಅಟೆಂಡ್ ಆಗಿ ಮತ್ತು ವಾಪಸ್ ಹೋಗ್ಬೋದು. ಇದು ಗಂಡು ಮಕ್ಳಿಗೆ ಮಾತ್ರ ನಾವು ಈ ಸಲ ಕ್ಲಾಸ್ ಮಾಡ್ತಾ ಇರೋದು, ಹೆಣ್ಮಕ್ಳಿಗಿಲ್ಲ. ಅದರಿಂದ ಅತಿ ಶೀಘ್ರದಲ್ಲಿ ನಾವು ಕೂಡ ಸಪ್ರೇಟಾಗಿ ಹೆಣ್ಮಕ್ಳಿಗೂ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಸದ್ಯಕ್ಕೆ ಬಡ ಮಕ್ಕಳಿಗೆ, ಹುಡುಗರಿಗೆ, ಗಂಡು ಮಕ್ಕಳಿಗೆ ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಈ ಸ್ಕೂಲನ್ನ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಪ್ರಾಜೆಕ್ಟ್ನಲ್ಲಿ ನಾವು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತಂದರೆ, ಈ ಸಮಾಜದಲ್ಲಿ ಒಂದು 150 ಜನ ಒಂದು ಸಲ ಅಡ್ಮಿಷನ್ ಆದ ಅದನ್ನು ಒಂದು 5 ಜನ ಚೆನ್ನಾಗಿ ವಿದ್ಯಾವಂತರಾಗಿ ಒಳ್ಳೆ ಅಭ್ಯಾಸ ಸಂಸ್ಕಾರವಂತರಾದರೆ ಅವ್ರ ಲೈಫೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಸಮಾಜನೂ ತಿದ್ದಕ್ಕೂ ಅಂತ ಒಂದು ಒಳ್ಳೆ ಲೀಡರ್ಸ್ನ ರೆಡಿ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ನಲ್ಲಿ ಈ ಸ್ಕೂಲ್ ನಡೀತಾ ಇದೆ. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಕಾಲರ್ಸ್ಗಳ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಸೂಚಿಸಿದ್ದೀರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಜೂನ್ 1ರಿಂದ ಕಾರ್ಯಾರಂಭ ಆಗುತ್ತೆ. ನೀವು ಕೂಡ ಬಡ ವಿದ್ಯಾರ್ಥಿಗಳು ಇದ್ರು ಅಂತ ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ಇದು ಬಾಲಕರ ಹಿರಿಯ ಪ್ರೌಢಶಾಲೆ ಆಗಿರೋದ್ರಿಂದ ಬಾಲಕರು ಇಲ್ಲಿ ಜಾಯಿನ್ ಆಗ್ಬೋದಾಗಿದೆ. ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ನಾ ಹೋಗಿ ಬರ್ತೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.